ಹಲೋ ದಿಸ್ RKP ಫ್ರಮ್ rkpmusics. ಈ ಒಂದು ವಿಡಿಯೋದಲ್ಲಿ ಒಂದು ಹೆಡ್ಫೋನ್ನ ಅನ್ಬಾಕ್ಸಿಂಗ್ ಮಾಡ್ತೀನಿ. ನೀವು ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ಯಾವುದಪ್ಪ ಅಂದರೆ lumiford ಅಂತ. ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೋಡ್ತಿರ್ಬೋದು ಈಗ lumiford ಈಗ ಹೆಡ್ಫೋನ್ಸಿಗೆ ನೋಡ್ತಿರ್ಬೋದು lumiford ಅಂತ ಲೋಗೋ ಕೂಡ ಇದೆ, ಕಂಪ್ನಿ ಹೆಸರು ಕೂಡ ಬರೆದಿದೆ. ಆ್ಯಂಡ್ ಈಗ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಇದೆ ಬಾಕ್ಸಲ್ಲಿ ಹೆಡ್ಫೋನ್ಸ್ದು. ನೋಡ್ತಿರ್ಬೋದು 2 ವೇರಿಯಂಟ್ ಕಲರ್ಸ್ ಬರುತ್ತೆ ಈ ಬಾಕ್ಸಲ್ಲಿ. ಈಗ ಅನ್ಬಾಕ್ಸಿಂಗ್ ಮಾಡ್ತಿದ್ವಿ. ಈಗ ನೋಡ್ತಿರ್ಬೋದು ವಿತ್ ಸೀಲ್ ಇದೆ, ಸೀಲ್ನ ಬ್ರೇಕ್ ಮಾಡ್ತಿದ್ವಿ. ನೀವು ನೋಡ್ತಿರ್ಬೋದು 3 ಕಡೆ ಸೀಲ್ ಹಾಕಿದ್ದಾರೆ. ಈಗ ಅನ್ಬಾಕ್ಸ್ ಆಯ್ತು, ಈಗ ಸೀಲ್ ತೆಗೆದೈತೆ. ಈಗ ಅನ್ಬಾಕ್ಸ್ ಮಾಡಿದ್ಮೇಲೆ ಈಗ ಒಳಗಡೆ ಇನ್ನೊಂದು ಬಾಕ್ಸ್ ಇದೆ. ನೋಡ್ತಿರ್ಬೋದು ವೈಟ್ ಕಲರ್ ಬಾಕ್ಸ್ ಇದೆ. ಒಳಗಡೆ ಯೂನಿಕಾಗಿ ಡಿಸೈನ್ ಕೂಡ ಮಾಡಿದ್ದಾರೆ. ಬಾಕ್ಸ್ ಒಳಗಡೆ ಹೆಡ್ಫೋನ್ನ ಯಾವ ರೀತಿ ಪ್ಯಾಕ್ ಮಾಡಿದ್ದಾರೆ ಡಿಸೈನಾಗಿ, ಸ್ವಲ್ಪ ಯೂನಿಕಾಗಿ. ನೀವು ನೋಡ್ತಿರ್ಬೋದು ಬ್ಲ್ಯಾಕ್ ಕಲರ್ ಕೂಡ ನಾವು ಪರ್ಚೇಸ್ ಮಾಡಿರೋದು. ಮತ್ತು ಇದು ಒಳಗಡೆ ಬಾಕ್ಸ್ ಕೂಡ ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಿ. ಒಳಗಡೆ ಏನೇನು ಸಿಗುತ್ತೆ ಅಂತ ನಿಮಗೆ ಡೀಟೇಲಾಗಿ ರಿವ್ಯೂ ಕೊಡ್ತೀನಿ. ನೋಡ್ತಿರ್ಬೋದು ಈಗ ಅನ್ಬಾಕ್ಸ್ ಮಾಡೈತೆ. ಈಗ ಸೀಲ್ ಇತ್ತು, ಸೀಲ್ನ ಬ್ರೇಕ್ ಮಾಡಿದ್ದೀವಿ. ಈಗ ಆ್ಯಂಡ್ ಈಗ ಆ ಬಾಕ್ಸ್ ಒಳಗಡೆ ಹೆಡ್ಫೋನ್ ಇತ್ತು, ಹೆಡ್ಫೋನ್ನ ತೆಗೆದ್ವಿ. ಈಗ ಆ ಬಾಕ್ಸ್ ಒಳಗಡೆ ಏನೇನು ಇದೆ ಅಂತ ನಿಮಗೆ ತೋರಿಸ್ತೀನಿ ಈಗ. ಆ್ಯಂಡ್ ನೋಡ್ತಿರೋ ಹಾಗೆ ಈಗ ಬಾಕ್ಸಲ್ಲಿ ಓಪನ್ ಮಾಡಿದ್ಮೇಲೆ 3 ಐಟಮ್ಸ್ ಸಿಗೋವಂಥದ್ದು ಯಾವುದು ಅಂತ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟು ಒಂದು ಪೌಚ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಪೌಚು, ಮ್ಯಾಚಿಂಗ್ ಕಲರು ನೋಡ್ತಿರ್ಬೋದು. ಮತ್ತು lumiford ಅಂತ ವಾಟರ್ ಮಾರ್ಕ್ ಇದೆ ಅವ್ರದ್ದು, ಕಂಪ್ನಿ ಹೆಸರು. ಇದಾದಮೇಲೆ ನೋಡ್ತಿರ್ಬೋದು ಪೌಚ್ ಆದಮೇಲೆ ಒಂದು 2 ಕೇಬಲ್ ಸಿಗುತ್ತೆ. ಕೇಬಲ್ಸ್ ತೋರಿಸ್ತೀನಿ ನಿಮಗೆ. ಒಂದು ಚಾರ್ಜಿಂಗ್ ಪೋರ್ಟ್, ಒಂದು ಎಕ್ಸ್ ಕೇಬಲು, ಯೂಸರ್ ಮ್ಯಾನ್ಯಲ್ ಇದೆ ಮತ್ತು ವಾರಂಟಿ ಕಾರ್ಡ್ ಕೂಡ ಇರುವಂಥದ್ದು. ಆ್ಯಂಡ್ ಈಗ ಯೂಸರ್ ಮ್ಯಾನಲ್ಲಿ ಫ್ರಂಟ್ ಪೇಜ್ ನೋಡಿದ್ರೆ lumiford ಅಂತ ಬರೆದಿದೆ. ಯೂನಿಕ್ ಡಿಸೈನ್ ಆಗಿ ಕೂಡ ಇದೆ. ನೋಡ್ತಿರ್ಬೋದು ಬ್ಲ್ಯಾಕ್ ವಿತ್ ರೆಡ್ ಇದು. ನೋಡ್ತಿರ್ಬೋದು ಈ ಯೂಸರ್ ಮ್ಯಾನಲ್ಲಿ ಒಂಥರ ಸಿಗ್ಸಾಗ್ ಥರ ಇದೆ, ಬುಕ್ಲೆಟ್ ಥರ ಇಲ್ಲ. ಆ್ಯಂಡ್ ಈಗ ಸಿಗ್ಸಾಗ್ ಥರ ಓಪನ್ ಮಾಡಿದ್ಮೇಲೆ ನೀವು ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಹೆಂಗೆ ಕನೆಕ್ಟ್ ಮಾಡಬೇಕು ಎಲ್ಲ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ಹೆಡ್ಫೋನ್ಸಲ್ಲಿ ಫೀಚರ್ಸ್ ಯಾವ ರೀತಿ ಇದೆ, ಸ್ಪೆಸಿಫಿಕೇಷನ್ಸ್ ಹೆಂಗಿದೆ, ಯಾವ ರೀತಿ ಪೇರ್ ಮಾಡೋದು, ಯಾವ ರೀತಿ ಕನೆಕ್ಟ್ ಮಾಡೋದು, ಯಾವ ಕಲರ್ ಇದೆ ಹೆಡ್ಫೋನ್ಸು ಎಲ್ಲ ಡೀಟೇಲಾಗಿ ಕೊಟ್ಟಿರ್ತಾರೆ. ಆಮೇಲೆ ವಾರಂಟಿ ಕಾರ್ಡ್ ನೋಡ್ಬೋದು, ಅದು ಫ್ರಂಟ್ ಪೇಜಿಂದ ಅದನ್ನ ಟಿಲ್ಟ್ ಮಾಡಿದ್ರೆ ಕಾಣಿಸುತ್ತೆ. ವಿತ್ ಸೀಲ್ ಹಾಕಿಲ್ಲ, ಪರವಾಗಿಲ್ಲ, ವಾರಂಟಿ ಇದೆ. 12 months ವಾರಂಟಿ ಇರುವಂಥದ್ದು. ಆ್ಯಂಡ್ 12 months ವಾರಂಟಿ ಇದೆ. ನೋಡ್ತಿರ್ಬೋದು ಈಗ ಎಕ್ಸ್ ಕೇಬಲ್ ಬಗ್ಗೆ ಮಾತಾಡ್ತಿದ್ವಿ. ಎಕ್ಸ್ ಕೇಬಲ್ ಏನಪ್ಪ ಅಂತಂದರೆ ಹೆಡ್ಫೋನ್ ಜೊತೆ ಫೋನ್ ಕೂಡ ಕನೆಕ್ಟ್ ಮಾಡಿ, ಟ್ಯಾಬ್ ಎಕ್ಸೆಟ್ರಾ ಎಲೆಕ್ಟ್ರಾನಿಕ್ ಡಿವೈಸ್ಗೆ ಕನೆಕ್ಟ್ ಮಾಡಿ ಮ್ಯೂಸಿಕ್ಸ್, ವೀಡಿಯೋಸ್ ಮತ್ತು ವಿತ್ ಬ್ಯಾಸ್ ಆ್ಯಂಡ್ ಟೆರಿಬಲ್ ಅಂತ ಆಪ್ಷನ್ ಇರುತ್ತಲ್ಲ ಅದು ಜೊತೆಗೆ ಕೇಳ್ಬೋದು. ಆ್ಯಂಡ್ ಮತ್ತು ಇದು ಕೇಬಲ್ ನೋಡ್ತಿರ್ಬೋದು ಬ್ಲ್ಯಾಕ್ ಕಲರ್ ಇದೆ, ಚಾರ್ಜಿಂಗ್ ಕೇಬಲ್ ಅಂತ. ಇದು ನಿಮ್ಮ ಹೆಡ್ಫೋನ್ನ ಬ್ಯಾಟ್ರಿ ಏನಾದ್ರು ಲೋ ಆಗಿದ್ದರೆ ಆ ಕೇಬಲ್ ತೊಗೊಂಡು ಚಾರ್ಜ್ ಮಾಡ್ಕೋಬೋದು. LED ಕೂಡ ಬ್ಲಿಂಕ್ ಆಗುತ್ತೆ. ಈಗ ಹೆಡ್ಫೋನ್ ಬಗ್ಗೆ ರಿವ್ಯೂ ಕೊಡ್ತೀನಿ. ಈಗ ನೋಡ್ತಿರ್ಬೋದು ಹೆಡ್ಫೋನಲ್ಲಿ ಕೆಲವು ಹಾಕ್ಕೊಂಡ್ರೆ ಕಿವಿ ಸ್ವಲ್ಪ ನೋವು ಬರುವಂಥದ್ದು. ಈಗ ನೋಡ್ತಿರ್ಬೋದು ವಿತ್ ಸ್ಪಾಂಜ್ ಹಾಕಿದ್ದಾರೆ, ಕಿವಿ ನೋವು ಬರೋಲ್ಲ. ಈಗ ಬಾಕ್ಸ್ ಬಗ್ಗೆ ನೋಡೋಣ. ಈಗ ಬಾಕ್ಸ್ ನೋಡೋ ಬಗ್ಗೆ ಯೂನಿಕ್ ಡಿಸೈನ್ ಆಗಿದೆ. lumiford ಅಂತ ಲೋಗೋ ಕೂಡ ಇದೆ ಅಂತ ಡಿಸೈನಾಗಿ ವಿತ್ ಪ್ರಿಂಟ್ ಮಾಡಿದ್ದಾರೆ. ಈಗ ಹೆಡ್ಫೋನ್ ಬಗ್ಗೆ ಡೀಟೇಲಾಗಿ ರಿವ್ಯೂ ಕೊಡ್ತೀನಿ. ನೋಡ್ತಿರ್ಬೋದು ಟೋಟಲಿ 4 ಬಟನ್ಸ್ ಇದೆ. ಫಸ್ಟು ಪ್ಲೇ ಬಟನ್, ಪ್ಲೇ ಬಟನ್ ಪ್ಲಸ್ಸು, ಪ್ಲೇ ಬಟನ್ ಮೈನಸ್ಸು, ಬಟನ್ ಇದೆ. ಬಟನ್ ಯಾವ ರೀತಿ ವರ್ಕ್ ಆಗುತ್ತೆ, ಹೆಂಗೆ ವರ್ಕ್ ಆಗುತ್ತೆ, ಅದ್ರ ಫೀಚರ್ಸ್ ಏನು ಎಲ್ಲ ಹೇಳ್ತೀನಿ. ಅದು ಲೆಫ್ಟು, ಇದು ರೈಟ್. ಇದು ನೋಡ್ತಿರ್ಬೋದು R ಅಂತ ಬರ್ತಿದೆ. R ಅಂತ ಅಂದರೆ ಇದು ರೈಟ್ ಅಂತ ಅರ್ಥ. ನೋಡ್ತಿರ್ಬೋದು 4 ಬಟನ್ಸಲ್ಲಿ ಬೇರೆ ಬೇರೆ ಫೀಚರ್ಗಳಿದೆ. ನೋಡ್ತಿರ್ಬೋದು ಸ್ಲಾಟ್ ಕೂಡ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, SD ಕಾರ್ಡ್ ಸ್ಲಾಟ್ ಅದು. ಆ್ಯಂಡ್ lumiford ಅಂತ ವಾಟರ್ ಮಾರ್ಕ್ ಕೂಡ ಪ್ರಿಂಟ್ ಮಾಡಿದ್ದಾರೆ. ಎಷ್ಟು ಡಿಸೈನ್ ಆಗಿದೆ, ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಇದೆ. ಆ್ಯಂಡ್ ಇದು ಕೇಬಲ್, ಇದು ಚಾರ್ಜಿಂಗ್ ಪೋರ್ಟ್, ಅದು LED ಲೈಟ್, ಅದು ಬ್ಲಿಂಕಿಂಗ್, ಅದು ಎಕ್ಸ್ ಕೇಬಲ್ ಹಾಕೋದು, ಮ್ಯೂಸಿಕ್ ಆ್ಯಂಡ್ ವೀಡಿಯೋಸ್ ಹೇಳೋದು. ಆ್ಯಂಡ್ ನೋಡ್ತಿರ್ಬೋದು ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಇದು ಲಾಂಗ್ ಪ್ರೆಸ್ ಮಾಡಿದರೆ ಪ್ಲೇ ಬಟನ್ನ ಸ್ಟಾರ್ಟ್ ಆಗುತ್ತೆ ಹೆಡ್ಫೋನ್ಸು. ಬ್ಲಿಂಕ್ ಆಗ್ತಿದೆ ಲೈಟ್, ನೋಡ್ತಿರ್ಬೋದು ನೀವು. ಬ್ಲಿಂಕ್ ಆದಮೇಲೆ ಈಸ್ ಕನೆಕ್ಟೆಡ್ ಅಂತ ನಿಮಗೆ ಸೌಂಡ್ ನಿಮಗೆ ಕೇಳ್ತಿರ್ಬೋದು. ಆ್ಯಂಡ್ ಹೆಡ್ಫೋನಲ್ಲಿ ನೋಡ್ತಿರ್ಬೋದು ಈಗ ಪ್ಲೇ ಬಟನ್ ಈಗ
ಮತ್ತೆ ಆನ್ ಮಾಡ್ತೀನಿ ಈಗ. ಮತ್ತೆ ಆನ್ ಮಾಡಿದಾಗ ಮತ್ತೆ ಸೌಂಡ್ ಕೇಳಿಸಿದೀಗ. ಪವರ್ ಆಫ್ ಮಾಡಬೇಕಾದ್ರೂ ಲಾಂಗ್ ಪ್ರೆಸ್ ಮಾಡಬೇಕು. ಸ್ಟಾರ್ಟ್ ಮಾಡಿದ್ಮೇಲೆ ಈಗ ನಿಮ್ಮ ಫೋನಲ್ಲಿ ಪೇರ್ ಮಾಡಬೇಕು ಅಂದರೆ ಪೇರ್ ಮಾಡೋದು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಪೇರ್ ಮಾಡಬೇಕು ಅಂದರೆ ನೀವು ಫೋನಲ್ಲಿ ಬ್ಲೂಟೂತ್ನ ಆನ್ ಮಾಡ್ಕೋಬೇಕು. ಆನ್ ಮಾಡಿದ್ಮೇಲೆ ಬ್ಲೂಟೂತ್ನ ಲಾಂಗ್ ಪ್ರೆಸ್ ಮಾಡಬೇಕು. ಆಮೇಲೆ ಬ್ಲೂಟೂತ್ ಸೆಟ್ಟಿಂಗ್ಸ್ ಹೋಗ್ತೀರಾ. ಬ್ಲೂಟೂತ್ ಸೆಟ್ಟಿಂಗ್ಸಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಡಿವೈಸ್ ಕನೆಕ್ಟ್ ಆಗಿದೆ. ನಿಮಗೆ ಕನೆಕ್ಟ್ ಆಗಬೇಕು ಅಂದರೆ ಹೆಡ್ಫೋನ್ಸು ಬೇರೆ ಡಿವೈಸಲ್ಲಿ ಪೇರ್ ಆಗಿರಬಾರ್ದು, ಅಂದರೆ ಕನೆಕ್ಟ್ ಆಗಿರಬಾರ್ದು. ಸೊ ಆ ಪೇರ್ ಆಗಿರೋ ಡಿವೈಸು ಡಿಲೀಟ್ ಮಾಡಿಬಿಟ್ಟು ಈ ಫೋನ್ಗೆ ಕನೆಕ್ಟ್ ಮಾಡ್ಕೋಬೋದು, ಇಲ್ಲ ಕನೆಕ್ಟ್ ಆಗೋಲ್ಲ. ನೋಡ್ತಿರ್ಬೋದು ಲುಮಿಫೋರ್ಡ್ ಮಾಡಲ್ ಹೆಸರು ಕೂಡ ಬರ್ತಿದೆ, HD50 ಅಂತ, ಅದೇ ಇದ್ರ ಮಾಡಲು. ಪೇರಿಂಗ್ ಆಯಿತು. ನೋಡ್ತಿರ್ಬೋದು ಹೆಡ್ಫೋನಲ್ಲಿ ಲೈಟ್ ಬ್ಲಿಂಕ್ ಆಯ್ತು. ಈಗ ಬ್ಲೂ ಲೈಟ್ ಬಂತು ಅಂದರೆ ಕನೆಕ್ಟ್ ಆಗಿದೆ, ಪೇರ್ ಆಗಿದೆ ಅಂತ ಅರ್ಥ. ಬ್ಲೂಟೂತ್ ಡಿವೈಸಲ್ಲಿ ಲ್ಯಾಪ್ಟಾಪ್ಸ್ ಆಗಲಿ ಹಂಗೆ ಬರುತ್ತೆ, ಬ್ಲಿಂಕ್ ಆಗುತ್ತೆ. ಆ್ಯಂಡ್ ನೋಡ್ತಿರ್ಬೋದು ಕನೆಕ್ಟ್ ಆಯ್ತು. ಈಗ ಫೋನ ಸೈಡಿಗೆ ಇಡೋದಾಗ ಈಗ ಮ್ಯೂಸಿಕ್ ಹಾಕಿ ಕೂಡ ಕೇಳಿಸ್ತೀನಿ ಹೆಡ್ಫೋನ್ಸಲ್ಲಿ. ಒಂದು ಸ್ಯಾಂಪಲ್ ಮ್ಯೂಸಿಕ್ ಹಾಕಿ ಕೇಳಿಸ್ತೀನಿ ಯೂಟ್ಯೂಬಲ್ಲಿ. ನೋಡ್ತಿರ್ಬೋದು ಈಗ ನೆಟ್ ಸ್ವಲ್ಪ ಸ್ಲೋ ಇದೆ. ಆ್ಯಂಡ್ ಈಗ NCS ಮ್ಯೂಸಿಕ್ ಈಗ ನಿಮಗೆ ಕೇಳಿಸ್ತೀನಿ. ಈಗ ನೋಡ್ತಿರ್ಬೋದು ಈಗ ಯಾವುದೇ ಬೇಕಾದ್ರೂ ಬ್ಯಾಸ್ ಮ್ಯೂಸಿಕ್ ಇದ್ದರೆ ನಿಮಗೆ ಬ್ಯಾಸ್ ಕ್ಲೀನಾಗಿ ಕೇಳಿಸುತ್ತೆ. ನಿಮಗೆ ಟೆರಿಬಲ್ ಮ್ಯೂಸಿಕ್ ಕೂಡ ಕೇಳಿಸುತ್ತೆ. ಈಗ ನಿಮಗೆ ಕೇಳಿಸ್ತೀನಿ. ಈಗ ವಾಲ್ಯೂಮ್ ಪ್ರೆಸ್ ಮಾಡ್ತಾ ನೋಡ್ತಿರ್ಬೋದು ಸೌಂಡ್ ಕೇಳಿಸಿರ್ಬೋದು ನಿಮಗೆ. ನೋಡ್ತಿರ್ಬೋದು ಪ್ಲಸ್ ಬಟನ್ ಇದೆಯಲ್ಲ, ಪ್ಲಸ್ ಬಟನ್ನ ಪ್ರೆಸ್ ಮಾಡ್ತಾಯಿದ್ದೀನಿ. ಅಂದರೆ ವಾಲ್ಯೂಮ್ ರೈಸ್ ಮಾಡೋ ಬಟನ್ ಅದು. ಅಂದರೆ ವಾಲ್ಯೂಮ್ ಈಗ ಅಪ್ ಆಗ್ತಿದೆ, ಅಂದರೆ ರೈಸ್ ಆಗ್ತಿದೆ. ನೋಡ್ತಿರ್ಬೋದು ಸೌಂಡ್ ಬ್ಯಾಸ್ ಎಫೆಕ್ಟ್ ಕೂಡ, ಟೇಬಲ್ ಎಫೆಕ್ಟ್ ಕೂಡ ಜಾಸ್ತಿ ಆಗ್ತಿದೆ. ಈಗ ಮೈಕಲ್ಲಿ ಕೇಳಿಸ್ತಾ ಇದ್ದೀನಿ. ಈಗ ನೋಡ್ತಿರ್ಬೋದು ಮ್ಯೂಸಿಕ್ ಯಾವ ರೀತಿ ಹೆಂಗೆ ಬರ್ತಿದೆ ಅಂತ, ಹಿಂಗೆ ಸೂಪರಾಗಿ ಬರ್ತಿದೆ ಅಂತ. ಅದು ಮೈನಸ್ ಮಾಡ್ತೀನಿ, ಪ್ಲೇ ಮೈನಸ್ ಬಟನ್ ಅಂತ, ಅದು ಮೈನಸ್ ಆಗ್ತಿದೆ, ಡಿಕ್ರೀಸ್ ಆಗ್ತಿದೆ ಮ್ಯೂಸಿಕ್ ಅಂತ. ಆ್ಯಂಡ್ ಬಟನ್ ಪ್ರೆಸ್ ಮಾಡಿದ್ರೆ ಡೈರೆಕ್ಟ್ FM ಹೋಗ್ತೀರಾ. FM ಅಂತ ಅಂದರೆ FM ರೇಡಿಯೋ ಅಂತ. ಅದು ಅಂದರೆ ನಿಮಗೆ FM ಅಂದರೆ ಡೈರೆಕ್ಟಾಗಿ ಆಗೋಲ್ಲ, ಒಂಥರ ಅಂತ ಸೌಂಡ್ ಬರ್ತಾ ಇರುತ್ತೆ. ನಿಮಗೆ FM ಕೇಳಬೇಕು ಅಂದರೆ ಎಕ್ಸ್ ಕೇಬಲ್ ಇದೆ, ಎಕ್ಸ್ ಕೇಬಲ್ ಕನೆಕ್ಟ್ ಮಾಡ್ಕೊಂಡು ಕೂಡ ಕೇಳ್ಬೋದು. ಆ್ಯಂಡ್ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಕೂಡ ಕೇಳುವಂಥ ಫೀಚರ್ ಕೂಡ ಈ ಲುಮಿಫೋರ್ಡಲ್ಲಿ ಹೆಡ್ಫೋನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಮತ್ತೆ ತೋರಿಸ್ತೀನಿ ಹೆಂಗೆ ವರ್ಕ್ ಮಾಡಬೇಕು ಅಂತ. ಅಂದರೆ ಬಟನ್ ಪ್ರೆಸ್ ಮಾಡಬೇಕು. ಬಟನ್ ನೋಡ್ತಿರೋದು ಸೌಂಡ್ ಯಾವ ರೀತಿ ಬರ್ತಿದೆ ಅಂತ ನಿಮಗೆ ಮೈಕಲ್ಲಿ ತೋರಿಸ್ತೀನಿ. ನಿಮಗೆ FM ಪ್ಲಸ್ ಬಟನ್ ಕೂಡ ಮಾಡ್ಬೋದು, ಮೈನಸ್ ಬಟನ್ ಕೂಡ ಮಾಡ್ಬೋದು. ಮೈನಸ್ ಮಾಡ್ತೀನಿ, ಈಗ ಫುಲ್ ಕಮ್ಮಿ ಆಗ್ತಿದೆ. ಈಗ ಮತ್ತೆ ಪ್ಲಸ್ ಮಾಡ್ತೀನಿ, ಮತ್ತೆ ಮೈನಸ್ ಪ್ಲಸ್, ಅದು ಹಂಗೆ ಪ್ಲಸ್ಸು ಮೈನಸ್ ಹಂಗೆ ಮಾಡ್ಬೋದು. ಆ ರೀತಿ ಬಟನ್ಸ್ ಯಾವುದೇ ಡ್ಯಾಮೇಜ್ ಆಗೋಲ್ಲ ಅಂತ ಕೂಡ ಹೇಳ್ತೀನಿ ನಿಮಗೆ. ನೋಡ್ತಿರ್ಬೋದು FM ಈಗ ಕನೆಕ್ಟ್ ಮಾಡ್ತೀನಿ. ಈಗ ಫೋನಲ್ಲಿ ಸದ್ಯಕ್ಕೆ ನನ್ನ ಹತ್ರ ಎಕ್ಸ್ ಕೇಬಲ್ ಕನೆಕ್ಟ್ ಮಾಡಿಲ್ಲ. ಎಕ್ಸ್ ಕೇಬಲ್ ಕನೆಕ್ಟ್ ಮಾಡೋದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಎಕ್ಸ್ ಕೇಬಲ್ ಕನೆಕ್ಟ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ, ಅದನ್ನು ಹೆಂಗೆ ಕನೆಕ್ಟ್ ಮಾಡಬೇಕು ಅಂತ ನಮ್ಮ ವೀಡಿಯೋ ಮುಖಾಂತರ ಹೇಳ್ತೀನಿ. ಅದು ಈಗ ಪ್ಲೇ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಪವರ್ ಆಫ್ ಆಗುತ್ತೆ. ಆಗಲೇ ಹೇಳ್ದಂಗೆ ಈಗ ರೆಡ್ ಬ್ಲಿಂಕ್ ಆಗ್ತಿದೆಯಲ್ಲ, ಈಗ ಪವರ್ ಆಫ್ ಆಗಿದೆ ಅಂತ ಅರ್ಥ. ಪವರ್ ಆಫ್ ಆದಮೇಲೆ ಇನ್ನೊಂದು ಫೀಚರ್ಸ್ ಇದೆ, ಯಾವುದಪ್ಪ ಅಂದರೆ ಬಟನ್. ಅದು ಬಟನ್ ಅಂದರೆ FM ಬಟನ್. ಅದು ಪವರ್ ಆಫ್ ಮಾಡಿದೆ. ಅದು ನೋಡ್ತಿರ್ಬೋದು ಈಗ ಸ್ಲಾಟ್, ಅದು SD ಕಾರ್ಡ್ ಸ್ಲಾಟ್. ಅದು SD ಕಾರ್ಡ್ ಸ್ಲಾಟ್ ಏನಕ್ಕಪ್ಪ ಅಂದರೆ ನಿಮ್ಮ SD ಕಾರ್ಡಲ್ಲಿ ಮ್ಯೂಸಿಕ್ ಇದ್ದರೆ
ಹೆಡ್ಫೋನ್ಸ್ ಮುಖಾಂತರ ಕೇಳ್ಬೋದು, ಅಥವಾ ಫೋನಲ್ಲಿ ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿ ಕೂಡ ಕೇಳ್ಬೋದು. ಅಂಥ ಫೀಚರ್ ಕೂಡ ಇದೆ ಹೆಡ್ಫೋನ್ಸಲ್ಲಿ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲಾಗಿ ರಿವ್ಯೂ ಕೊಟ್ಟಿದ್ದೀನಿ ಹೆಡ್ಫೋನ್ಸ್ ಬಗ್ಗೆ, ಫೋನಿಂದ ಹೆಂಗೆ ಪೇರ್ ಮಾಡೋದು, ಹೆಂಗೆ ಕನೆಕ್ಟ್ ಮಾಡೋದು ಬ್ಲೂಟೂತ್ ಡಿವೈಸಲ್ಲಿ. ಸೊ ವಿಡಿಯೋ ಎಷ್ಟಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಪ್ರೀವಿಯಸ್ ವೀಡಿಯೋಗೆ ಹೆಂಗೆ ಸಪೋರ್ಟ್ ಮಾಡಿದ್ದೀರಾ ಈ ಒಂದು ವಿಡಿಯೋದಲ್ಲಿ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ.